ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅನ್ನಕ್ಕೂ ಸೈ ಮುದ್ದೆಗೂ ಸೈ ಅನ್ನೋ ಹೆಸರು ಕಾಳನ್ನು ಬಳಸಿ ಸಬ್ಬಸಿಗೆ ಸೊಪ್ಪಿನ ಸಾರು ಮಾಡೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೆಸರು ಕಾಳು ಹುರಿದು ಮಾಡಿದರೆ ಈ ಸಾರು ತುಂಬ ಟೇಸ್ಟಾಗಿರುತ್ತೆ. ನಮ್ಮಲ್ಲಿ ಉದುಕ ಮುದ್ದೆ ಹೇಳಿ ಮಾಡ್ತಾಯಿದ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ರೆಸಿಪಿ. ಮೊದಲಿಗೆ ನಿಮಗೆ ಬೇಕಾದಷ್ಟು ಹೆಸರು ಕಾಳನ್ನು ತೆಗೆದುಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಏನು ಮಾಡಿ ಅಂತ ಹೇಳಿದ್ರೆ ಹುರಿರಿ. ನಾವೆಲ್ಲ ಚಿಕ್ಕವರಿದ್ದಾಗ ನಾನು ಅಮ್ಮ ಹೀಗೆ ಮಾಡ್ತಿರ್ಬೇಕಾದ್ರೆ ನಾವು ಹೆಸರು ಕಾಳನ್ನು ಹುರಿದ ಹೆಸರು ಕಾಳನ್ನು ತೆಗೆದುಕೊಂಡು ಶಾಲೆಗೆ ತಗೊಂಡು ಹೋಗ್ತಕ್ಕಂಥದ್ದು ಮತ್ತು ತಿಂತಕ್ಕಂಥ ನೆನಪು ಈಗ ನಾವು ಅಡುಗೆ ಮಾಡುವಾಗ ಬರ್ತಾಯಿದೆ. ಸೊ ಅದಕ್ಕೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಟೊಮೆಟೊವನ್ನು ಬೇಕು, ಈರುಳ್ಳಿನೂ ಬೇಕು. ಇಲ್ಲೇನು ಮಾಡಿ ಅಂದರೆ ಹೆಸರು ಕಾಳು ಹುರಿದಾದಮೇಲೆ ಆರಿದ ನಂತರ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡಿ, ಒಂದು ಅರ್ಧ ಗಂಟೆ, ಅಂದರೆ ಬೇಗ ಬೇಯುತ್ತೆ. ಇಲ್ಲಿ ನಾನು ಹಸಿಕಾಯಿ, ಹುಣಸೆ ಹಣ್ಣು, ಮಾಡಿಟ್ಕೊಂಡಿರ್ತಕ್ಕಂತಹ ಸಾರಿನ ಪುಡಿ ಇದೆಲ್ಲವನ್ನು ಹಾಕಿ ರುಬ್ತಾ ಇದ್ದೀನಿ. ಇಲ್ಲಿ ಕರಾವಳಿ ಮತ್ತು ಮಲೆನಾಡು ಜನರಿಗೆ ಕಾಯಿ ಇಲ್ಲದೆ ಅಡುಗೆನೇ ಇಲ್ಲ. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಕಾಯಿ ಹಾಕದೇ ಮಾಡಿದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಹಾಗಾದರೆ ಹೆಸರು ಕಾಳು ನೆನೆದ ಮೇಲೆ ಈರುಳ್ಳಿ, ಟೊಮೆಟೊ, ಸಬ್ಬಸಿಗೆ ಸೊಪ್ಪು, ಅರಿಶಿನ, ಇದರ ಜೊತೆಗೆ ಸ್ವಲ್ಪ ಉಪ್ಪು, ಹಾಗೆಯೇ ನಾನು ಇಲ್ಲಿ ಬೆಲ್ಲ ಕೂಡ ಸೇರಿಸ್ತಾ ಇದ್ದೇನೆ. ಅಂದರೆ ಉಪ್ಪು, ಬೆಲ್ಲ, ಸೊಪ್ಪು ಮತ್ತು ಕಾಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇಯುವಾಗ ಸೇರಿದರೆ ತುಂಬ ರುಚಿಯಾಗಿ ಬರುತ್ತೆ. ನಾವು ತರಕಾರಿ ಬೇಯಿಸುವಾಗಲೂ ಕೂಡ ಹೀಗೆ ಮಾಡೋದು, ಬೆಲ್ಲ ಮತ್ತು ಉಪ್ಪು ಒಟ್ಟಿಗೆ ಹಾಕೋದು. ಈಗ ಬೇಕಾದಷ್ಟು ಅಂದರೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು 4ರಿಂದ 5 ವಿಸಿಲ್ ಕೂಯಿಸ್ಕೊಂಡ್ರೆ ಸಾಕು, ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಆ ಕಡೆ ಕುಕ್ಕರ್ ಸೀಟಿ ಹೊಡಿತಾ ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ತೆಂಗಿನೆಣ್ಣೆ ಹಾಕಿ, ಎಣ್ಣೆ ಕಾದಿದ್ದೆ ಸಾಸಿವೆ ಹಾಕಿ, ಸಾಸಿವೆ ಚಿಟ್ಪಟ್ ಅಂದ ಕೂಡಲೇ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಕರಿಬೇವನ್ನು ಹಾಕಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ. ಆನಂತರದಲ್ಲಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಸೇರಿಸಿ ಒಂದು ಕುದಿ ಬರಲಿ, ಮಸಾಲೆ ಹಸಿ ವಾಸನೆ ಹೋಗಲಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳು. ಅದೆಲ್ಲ ಹೆಸರು ಕಾಳು ಹುರಿದು ಮಾಡಿದರೆ ಅದ್ರ ಗಮ್ಮತ್ತೇ ಬೇರೆ. ಸಬ್ಬಸಿಗೆ ಸೊಪ್ಪು ಜವಾರಿದಾಗಿದ್ದರೆ ಮನೆಯೆಲ್ಲ ಗಮ್ಗೊಡುತ್ತೆ. ಈಗೆಲ್ಲ ಪಾರ್ಮ್ ಸೊಪ್ಪೆ ಬರೋದು. ಇರಲಿ, ಯಾವುದೇ ಸೊಪ್ಪಾಗಲಿ ಸಾರು ಮಾತ್ರ ಸಖತ್ ಟೇಸ್ಟಾಗಿರುತ್ತೆ. ಈಗ ಈ ಮಸಾಲೆಗೆ ಬೆಂದಿರ್ತಕ್ಕಂಥದ್ದೆಲ್ಲವನ್ನು ಸೇರಿಸ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಕುದಿಸಿ. ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಸಾರು ರೆಡಿ.